ನಮಸ್ಕಾರ, ADindia.comಗೆ ಸ್ವಾಗತ. ನಾನು ಸಪನ. ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ನವೆಂಬರ್ 6ರಂದು ನಡೆಯಲಿದೆ. ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಸೇರಿದಂತೆ NDA ಮೈತ್ರಿಕೂಟದ ಹಲವು ಘಟಾನುಘಟಿ ನಾಯಕರ ಭವಿಷ್ಯವನ್ನ ಮತದಾರರು ಅಂದು ನಿರ್ಧಾರ ಮಾಡಲಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ NDA ಮತ್ತು ಮಹಾಗಠಬಂಧನ ನಡುವೆ ಭಾರಿನೇ ಪೈಪೋಟಿ ಇದೆ. ಜೊತೆಗೆ ಪ್ರಶಾಂತ್ ಕಿಶೋರ್ ಅವರ ಜನ ಸುರಾಜ್ ಪಕ್ಷನೂ ಕೂಡ ಕೆಲವೆಡೆ ಪೈಪೋಟಿಯನ್ನ ನೀಡೋದಕ್ಕೆ ಸಾಧ್ಯತೆ ಇದೆ. NDAಯಲ್ಲಿ ಬಿಜೆಪಿ, JDU, LJP, HAM ಹಾಗೂ RLM ಪಕ್ಷಗಳಿದ್ದಾವೆ. ಮಹಾಗಠಬಂಧನದಲ್ಲಿ RJD, ಕಾಂಗ್ರೆಸ್, CPI, ML, CPIM ಹಾಗೂ VIP ಪಕ್ಷಗಳಿದ್ದಾವೆ. ಉಳಿದಂತೆ JSP ಮತ್ತು AIMIM ಪಕ್ಷಗಳು ಸ್ವತಂತ್ರ ಸ್ಪರ್ಧೆಯನ್ನ ನಡೆಸಿದ್ದಾವೆ. 25 ಕ್ಷೇತ್ರಗಳಲ್ಲಿ AIMIM ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. JSP ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸ್ಪರ್ಧೆ ನಡೆಸಿದೆ. ನವೆಂಬರ್ 6ರಂದು 121 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಅಂದು ಮತದಾರರ ತೀರ್ಪಿಗೆ ಒಳಪಡೋ ಪ್ರಭಾವಿ ಪ್ರಮುಖ ಅಭ್ಯರ್ಥಿಗಳು ಮತ್ತು ಕ್ಷೇತ್ರಗಳ ಚಿಕ್ಕ ವಿಶ್ಲೇಷಣೆ ಇಲ್ಲಿದೆ. ಮೊದಲದಾಗಿ ತೇಜಸ್ವಿ ಯಾದವ್, ರಾಘೋಪುರ ಕ್ಷೇತ್ರ. RJD ನಾಯಕ, ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಅವರು ರಾಘೋಪುರ ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದ್ದಾರೆ. ಈ ಹಿಂದೆ 2 ಬಾರಿ ಇದೇ ಕ್ಷೇತ್ರದಿಂದ ಗೆದ್ದಿದ್ದ ತೇಜಸ್ವಿ ಅವರು ಇದೀಗ 3ನೇ ಗೆಲುವಿಗಾಗಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ತೇಜಸ್ವಿ ಯಾದವ್ ಅವರು ಈ ಕ್ಷೇತ್ರದಿಂದ ಗೆದ್ದು ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ಮತ್ತು ವಿಪಕ್ಷ ನಾಯಕನ ಹುದ್ದೆಯನ್ನ ನಿರ್ವಹಿಸಿದ್ದಾರೆ. ಇದೀಗ ಇದೇ ಕ್ಷೇತ್ರದಿಂದ ಗೆದ್ದು ಬಿಹಾರದಲ್ಲಿ ಮಹಾಗಠಬಂಧನ ಬಹುಮತ ಗಳಿಸಿದ್ರೆ ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ರಾಘೋಪುರ ಕ್ಷೇತ್ರ ತೇಜಸ್ವಿ ಕುಟುಂಬದ ಭದ್ರಕೋಟೆಯಾಗಿದೆ. ಕಳೆದ 35 ವರ್ಷಗಳಲ್ಲಿ 25 ವರ್ಷಗಳ ಕಾಲ ತೇಜಸ್ವಿ ಯಾದವ್ ಅವರ ಕುಟುಂಬನೇ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದೆ. ಕ್ಷೇತ್ರದಲ್ಲಿ ಯಾದವ್, SC, ಮುಸ್ಲಿಂ, OBC ಸಮುದಾಯಗಳ ಮತಗಳು ನಿರ್ಣಾಯಕ ಆಗಿದ್ದಾವೆ. ಆದಾಗ್ಯೂ ಈ ಎಲ್ಲ ಸಮುದಾಯಗಳ ಮತದಾರರು ಭಾಗಶಃ RJD ಜೊತೆಗಿದ್ದಾರೆ. OBC ಮತಗಳು RJD ಮತ್ತು BJP ನಡುವೆ ವಿಭಜನೆಯಾಗಿದ್ರೆ, ಪ್ರಬಲ ಜಾತಿಯಾದ ರಜಪೂತ್ ಮತ್ತು ಭೂಮಿಹಾರ ಸಮುದಾಯಗಳ ಮತದಾರರು BJP ಪರವಾಗಿದ್ದಾರೆ. 2025ರ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ಮೊದಲ ಬಾರಿಗೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. 91,236 ಮತಗಳನ್ನು ಪಡೆದು 22,733 ಮತಗಳ ಅಂತರದಿಂದ ಬಿಜೆಪಿಯ ಸತೀಶ್ ಕುಮಾರ್ ವಿರುದ್ಧ ಗೆಲುವನ್ನು ಸಾಧಿಸಿದ್ರು. 2020ರ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ಅವರು 97,404 ಮತಗಳನ್ನು ಪಡೆದು 38,174 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಸತೀಶ್ ಕುಮಾರ್ ಅವರ ವಿರುದ್ಧ ಗೆದ್ದಿದ್ರು. 2015ರ ಚುನಾವಣೆಗೆ ಹೋಲಿಸಿದ್ರೆ 2020ರ ಚುನಾವಣೆಯಲ್ಲಿ ತೇಜಸ್ವಿ ಪಡೆದ ಮತಗಳು ಮತ್ತು ಗೆಲುವಿನ ಅಂತರ 2 ಪಟ್ಟು ಹೆಚ್ಚಾಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ತೇಜಸ್ವಿ ಮತ್ತು ಸತೀಶ್ ನಡುವೆ ನೇರ ಹಣಾಹಣಿ ಇದ್ರೆ, JSP ಅಭ್ಯರ್ಥಿ ಚಂಚಲ್ ಕುಮಾರ್ ಮತ್ತು ಜನಶಕ್ತಿ ಜನತಾದಳದ ಪ್ರೇಮ್ ಕುಮಾರ್ ಅವರ ಸ್ಪರ್ಧೆ ಮತ ವಿಭಜನೆ ಮಾಡೋ ಸಾಧ್ಯತೆಗಳಿದೆ. ಇನ್ನು ಎರಡನೆಯದಾಗಿ ತಾರಾಪುರ ಕ್ಷೇತ್ರದಿಂದ ಸಾಮ್ರಾಟ್ ಚೌಧರಿ. ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ, ಹಾಲಿ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ತಾರಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಿದ್ದಾರೆ. ಅವರು ಈ ಹಿಂದೆ 2020ರ ಚುನಾವಣೆಯಲ್ಲಿ ಯಾವುದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರಲಿಲ್ಲ. ಬದಲಾಗಿ ವಿಧಾನ ಪರಿಷತ್ಗೆ ಆಯ್ಕೆಯಾಗುವ ಮೂಲಕ ಉಪಮುಖ್ಯಮಂತ್ರಿ ಹುದ್ದೆಯನ್ನ ಗಿಟ್ಟಿಸಿಕೊಂಡಿದ್ರು. ಚೌಧರಿ ಅವರು 1990ರಲ್ಲಿ RJD ಸೇರೋ ಮೂಲಕ ರಾಜಕೀಯವನ್ನ ಆರಂಭ ಮಾಡಿದವರು. 1999ರಲ್ಲಿ ರಬ್ರಿ ದೇವಿ ಸರ್ಕಾರದಲ್ಲಿ ಕೃಷಿ ಸಚಿವರು ಕೂಡ ಆಗಿದ್ರು. 2000 ಮತ್ತು 2010ರಲ್ಲಿ ಪರ್ಭಟ ವಿಧಾನಸಭಾ ಕ್ಷೇತ್ರದಲ್ಲಿ RJDಯಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು. ಆದರೆ 2014ರಲ್ಲಿ JDUಗೆ ಪಕ್ಷಾಂತರಗೊಂಡು ಜಿತಿನ್ ರಾಮ್ ಮಾಂಝಿ ಸರ್ಕಾರದಲ್ಲಿ ನಗರ ಅಭಿವೃದ್ಧಿ ಆರೋಗ್ಯ ಸಚಿವರಾಗಿದ್ರು. 2017ರಲ್ಲಿ JDUಗೂ ಕೂಡ ಗುಡ್ ಬೈ ಅನ್ನ ಹೇಳಿದ ಚೌಧರಿ ಆ ವರ್ಷ ಬಿಜೆಪಿಗೆ ಸೇರಿದ್ರು. 2018ರಲ್ಲಿ ಬಿಹಾರ ಬಿಜೆಪಿಯ ಉಪಾಧ್ಯಕ್ಷರಾದರು. 2020ರಲ್ಲಿ ಬಿಹಾರ ವಿಧಾನಸಭೆಗೆ ಆಯ್ಕೆಯಾದ ಅವರು 2022ರಲ್ಲಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿದ್ದರು. 2023ರಲ್ಲಿ ಬಿಹಾರ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಬಡ್ತಿಯನ್ನ ಪಡೆದುಕೊಂಡಿದ್ದು ಮಾತ್ರ ಅಲ್ಲದೆ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಗಿಟ್ಟಿಸಿಕೊಂಡ್ರು. 2024ರ ಲೋಕಸಭಾ ಚುನಾವಣೆಯ ಬಳಿಕ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕಳೆದುಕೊಂಡ್ರು. ಇದೀಗ ಅವರು
ತಾರಾಪುರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಈ ಕ್ಷೇತ್ರವನ್ನ ಈವರೆಗೆ ಜೆಡಿಯು ಶಾಸಕ ರಾಜೀವ್ ಕುಮಾರ್ ಸಿಂಗ್ ಪ್ರತಿನಿಧಿಸ್ತಾ ಇದ್ರು. ಆದ್ರೆ ಎನ್ಡಿಎ ಮೈತ್ರಿಯಲ್ಲಿ ಕ್ಷೇತ್ರವನ್ನ ಬಿಜೆಪಿ ತನ್ನ ಪಾಲಿಗೆ ಪಡೆದಿದೆ. ಸಾಮ್ರಾಟ್ ಚೌಧರಿ ಅವರನ್ನ ಕಣಕ್ಕಿಳಿಸಿದೆ. ಚೌಧರಿ ಅವರಿಗೆ ಆರ್ಜೆಡಿ ಅಭ್ಯರ್ಥಿ ಅರುಣ್ ಕುಮಾರ್ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ. 2015 ಚುನಾವಣೆಯಲ್ಲಿ ಜೆಡಿಯು ಅಭ್ಯರ್ಥಿ ಮೇವಾಲಾಲ್ ಚೌಧರಿ ಅವರು 66,411 ಮತಗಳನ್ನು ಪಡೆದು ಆರ್ಜೆಡಿಯ ಶಕುನಿ ಚೌಧರಿ ವಿರುದ್ಧ 11,947 ಮತಗಳ ಅಂತರದಿಂದ ಗೆದ್ದಿದ್ರು. 2020 ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಜೆಡಿಯು ಅಭ್ಯರ್ಥಿ ಮೇವಾಲಾಲ್ ಚೌಧರಿ ಅವರು 64,468 ಮತಗಳನ್ನು ಪಡೆದು 7,225 ಮತಗಳ ಅಂತರದಲ್ಲಿ ಆರ್ಜೆಡಿಯ ದಿವ್ಯಾ ಪ್ರಕಾಶ್ ಅವರ ವಿರುದ್ಧ ಗೆಲುವನ್ನು ಸಾಧಿಸಿದ್ರು. ಆದಾಗ್ಯೂ 2021ರಲ್ಲಿ ಕೋವಿಡ್-19 ಸೋಂಕು ತಗುಲಿ ಮೇವಾಲಾಲ್ ಚೌಧರಿ ಸಾವನ್ನಪ್ಪಿದ್ರು. ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ರಾಜೀವ್ ಕುಮಾರ್ ಸಿಂಗ್ ಗೆಲುವನ್ನು ಸಾಧಿಸಿ ಕ್ಷೇತ್ರದಿಂದ ಶಾಸಕರಾಗಿದ್ರು. ಆದರೆ ಈಗ ಎನ್ಡಿಎ ಅವರಿಗೆ ಟಿಕೆಟ್ ನಿರಾಕರಿಸಿದೆ. ಇನ್ನು ಮೂರನೇದಾಗಿ ಲಖೀಸರೈ ಕ್ಷೇತ್ರ ವಿಜಯ್ ಕುಮಾರ್ ಸಿಂಹ. ಬಿಜೆಪಿಯ 3 ಬಾರಿಯ ಶಾಸಕ ಹಾಲಿ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿಂಹ ಅವರು ಲಖೀಸರೈ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಬಿಹಾರದ ಮುಂಗೇರ್ ಲೋಕಸಭಾ ಕ್ಷೇತ್ರದ ಭಾಗವಾಗಿರೋ ಲಖೀಸರೈ ಬಿಜೆಪಿಯ ಭದ್ರಕೋಟೆನೂ ಕೂಡ ಆಗಿದೆ. ವಿಜಯ್ ಕುಮಾರ್ ಸಿಂಹ ಅವರು 2010, 15 ಹಾಗೂ 20 ಚುನಾವಣೆಗಳಲ್ಲಿ ಸತತವಾಗಿ 3 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ವಿಧಾನಸಭೆಯಲ್ಲಿ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದಾರೆ. ಸಾಮಾನ್ಯ ಕ್ಷೇತ್ರವಾಗಿರೋ ಲಖೀಸರೈನಲ್ಲಿ ಒಬಿಸಿ, ಇಬಿಸಿ, ಮುಸ್ಲಿಂ ಹಾಗೂ ಪ್ರಬಲ ಜಾತಿಗಳ ಮತಗಳು ನಿರ್ಣಾಯಕ ಆಗಿದ್ದಾವೆ. 2015 ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ವಿಜಯ್ ಕುಮಾರ್ 75,911 ಮತಗಳನ್ನು ಪಡೆದು ಎದುರಾಳಿ ಜೆಡಿಯುನ ರಮಾನಂದ ಮಂಡಲ್ ಅವರನ್ನ 6,556 ಮತಗಳ ಅಂತರದಲ್ಲಿ ಸೋಲಿಸಿದ್ರು. 2020ರಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ 3ನೇ ಬಾರಿಗೆ ಸ್ಪರ್ಧೆ ಮಾಡಿದ ವಿಜಯ್ ಕುಮಾರ್ ಸಿನ್ಹಾ 74,212 ಮತಗಳನ್ನು ಪಡೆದಿದ್ರು. ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ಅಮರೇಶ್ ಕುಮಾರ್ ವಿರುದ್ಧ 10,483 ಮತಗಳ ಅಂತರದಿಂದ ಅವರು ಗೆದ್ದಿದ್ರು. ಪ್ರಸ್ತುತ ಚುನಾವಣೆಯಲ್ಲಿ 4ನೇ ಅವಧಿಗಾಗಿ ಸ್ಪರ್ಧಿಸಿದ್ದಾರೆ. ಕಾಂಗ್ರೆಸ್ನಿಂದ ಅಮರೇಶ್ ಕುಮಾರ್ ಕೂಡ ಸ್ಪರ್ಧೆಯಲ್ಲಿದ್ದಾರೆ. ಜೊತೆಗೆ ಜೆಎಸ್ಪಿ ಅಭ್ಯರ್ಥಿ ಸೂರಜ್ ಕುಮಾರ್ ಮತ್ತು ಜನಶಕ್ತಿ ಜನತಾದಳದ ಸುಖದೇವ್ ಯಾದವ್ ಕೂಡ ಸ್ಪರ್ಧೆಯಲ್ಲಿದ್ದಾರೆ. ಇನ್ನು ಬೆಟ್ಟಿಯಾ ಕ್ಷೇತ್ರದಿಂದ ರೇಣುದೇವಿ. ಮಾಜಿ ಮುಖ್ಯಮಂತ್ರಿ ರೇಣುದೇವಿ ಅವರು ಬಿಹಾರ ಬಿಜೆಪಿಯ ಪ್ರಭಾವಿ ನಾಯಕಿ. ಅವರು 2020 ನವೆಂಬರ್ನಿಂದ 2022 ಆಗಸ್ಟ್ ವರೆಗೆ ಎನ್ಡಿಎ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು. ಬಿಹಾರ ರಾಜಕೀಯದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಪಡೆದ ಏಕೈಕ ಮತ್ತು ಮೊದಲ ಮಹಿಳೆ ಅಂದ್ರೆ ಅದು ರೇಣುದೇವಿ ಅವರು. ರಾಜಕೀಯದಲ್ಲಿ 7 ಬೀಳುಗಳನ್ನು ಕಂಡಿರೋ ರೇಣುದೇವಿಯವರು ಈವರೆಗೆ 5 ಬಾರಿ ಶಾಸಕರಾಗಿದ್ದಾರೆ. 6ನೇ ಬಾರಿಯ ಆಯ್ಕೆಗಾಗಿ ಬೆಟ್ಟಿಯಾ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಬೆಟ್ಟಿಯಾ ಕ್ಷೇತ್ರ ಪಶ್ಚಿಮ ಚಂಪಾರಣ ಜಿಲ್ಲೆಯ ಭಾಗ ಆಗಿದೆ. ಈ ಕ್ಷೇತ್ರದಲ್ಲಿ ಪ್ರಬಲ ಜಾತಿಗಳಾದ ಭೂಮಿಹಾರ್ ಮತ್ತು ರಜಪೂತ್ ಸಮುದಾಯಗಳ ಮತಗಳು ಇಲ್ಲಿ ನಿರ್ಣಾಯಕ ಆಗಿದೆ. ಜೊತೆಗೆ ಯಾದವ್, ಎಸ್ಸಿ, ಒಬಿಸಿ ಹಾಗೂ ಮುಸ್ಲಿಂ ಮತಗಳು ಗಮನಾರ್ಹ ಸಂಖ್ಯೆಯಲ್ಲಿದೆ. ಈ ಕ್ಷೇತ್ರ ಸಾಮಾನ್ಯ ಕ್ಷೇತ್ರ ಆಗಿದೆ. ಒಬಿಸಿ ಸಮುದಾಯದ ಹಿನ್ನೆಲೆಯ ರೇಣುದೇವಿ ತಮ್ಮದೇ ಪ್ರಭಾವವನ್ನು ಇಲ್ಲಿ ಹೊಂದಿದ್ದಾರೆ. 2010ರವರೆಗೆ ಸತತ 4 ಬಾರಿ ಕ್ಷೇತ್ರದಲ್ಲಿ ಗೆದ್ದಿದ್ದ ರೇಣುದೇವಿ 2015 ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮದನ್ ಮೋಹನ್ ತಿವಾರಿ ವಿರುದ್ಧ ಸೋತಿದ್ರು. ಆ ಚುನಾವಣೆಯಲ್ಲಿ ಮದನ್ ಮೋಹನ್ ತಿವಾರಿ ಅವರು 66,786 ಮತಗಳನ್ನು ಪಡೆದರೆ ರೇಣುದೇವಿಯವರು 64,466 ಮತಗಳನ್ನು ಪಡೆದು 2,320 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ರು. ಆದಾಗ್ಯೂ 2020 ಚುನಾವಣೆಯಲ್ಲಿ ಕ್ಷೇತ್ರವನ್ನ ರೇಣುದೇವಿಯವರು ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು. 84,496 ಮತಗಳನ್ನು ಪಡೆದು 18,079 ಮತಗಳ ಅಂತರದಲ್ಲಿ ಮದನ್ ಮೋಹನ್ ತಿವಾರಿ ಅವರನ್ನ ಸೋಲಿಸಿದ್ರು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಹಾಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಕಾಂಗ್ರೆಸ್ನ ವಾಶಿ ಅಹಮದ್ ಇವರು ರೇಣುದೇವಿ ಅವರಿಗೆ ತೀವ್ರ ಪೈಪೋಟಿಯನ್ನ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಜೆಎಸ್ಪಿ ಮತ್ತು ಎಐಎಂಐಎಂನ ಅಭ್ಯರ್ಥಿಗಳು ಕೂಡ ಕಣದಲ್ಲಿದ್ದಾರೆ. ಇನ್ನು ದನಾಪುರ ಕ್ಷೇತ್ರದಿಂದ ರಾಮ್ ಕೃಪಾಲ್ ಯಾದವ್.
ಕೇಂದ್ರ ಸರ್ಕಾರದ ಮಾಜಿ ಸಚಿವ ಬಿಜೆಪಿಯ ನಾಯಕ ರಾಮ್ ಕೃಪಾಲ್ ಯಾದವ್ ಅವರು ರಾಜಕಾರಣಕ್ಕೆ ಮರಳಿದ್ದಾರೆ. ಇದೇ ಮೊದಲ ಬಾರಿಗೆ ದನಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ. ಯಾದವ್ ಸಮುದಾಯದ ಪ್ರಬಲ ನಾಯಕನಾಗಿರೋ ರಾಮ್ ಕೃಪಾಲ್ ಅವರು ಆರ್ಜೆಡಿ ಸಂಸ್ಥಾಪಕ ಲಾಲು ಪ್ರಸಾದ್ ಯಾದವ್ ಅವರ ಜೊತೆಗೆ ರಾಜಕೀಯ ಜೀವನವನ್ನ ಕಟ್ಕೊಂಡವರು. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಮೊದಲ ಅವಧಿಯಲ್ಲಿ ಕೇಂದ್ರ ರಾಜ್ಯ ಸಚಿವರು ಕೂಡ ಆಗಿದ್ದವರು. 1980ರ ದಶಕದಲ್ಲಿ ರಾಜಕೀಯಕ್ಕೆ ಬಂದ ರಾಮ್ ಕೃಪಾಲ್ ಅವರು 1985ರಲ್ಲಿ ಪಟ್ನಾ ಮುನ್ಸಿಪಲ್ ಕಾರ್ಪೊರೇಷನ್ ಡೆಪ್ಯೂಟಿ ಮೇಯರ್ ಆಗಿದ್ರು. 1990ರ ಲಾಲು ನೇತೃತ್ವದ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ರು. ಆ ನಂತರ 1991, 96, 2004ರಲ್ಲಿ ಆರ್ಜೆಡಿಯಿಂದ ಪಟ್ನಾ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಲೋಕಸಭೆಗೆ ಆಯ್ಕೆಯಾಗಿದ್ರು. 2014ರ ಆರ್ಜೆಡಿ ಟಿಕೆಟ್ ನಿರಾಕರಣೆ ಮಾಡಿದ್ರಿಂದ ನಿರಾಶೆಗೊಂಡಿದ್ದ ಇವರು ಬಿಜೆಪಿಯನ್ನ ಸೇರ್ಕೊಂಡ್ರು. 2014 ಮತ್ತು 19ರಲ್ಲಿ ಪಾಟಲಿಪುತ್ರ ಲೋಕಸಭಾ ಕ್ಷೇತ್ರದಿಂದ ಗೆದ್ರು. 2014ರ ಮೋದಿ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ರಾಜ್ಯ ಸಚಿವರಾಗಿದ್ದರು. 2024ರ ಲೋಕಸಭಾ ಚುನಾವಣೆಯಲ್ಲಿ ಆರ್ಜೆಪಿ ಮೀಸಾ ಭಾರತಿಯವರ ವಿರುದ್ಧ ಸೋಲನ್ನ ಕೊಂಡಿರೋ ರಾಮ್ ಕೃಪಾಲ್ ಅವರು ಈಗ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ದನಾಪುರ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಾರೆ. ಈ ಕ್ಷೇತ್ರ ಸಾಮಾನ್ಯ ಕ್ಷೇತ್ರ ಆಗಿದೆ. ಯಾದವ್, ಕುಶ್ವಾಹಾ ಸೇರಿದಂತೆ ಒಬಿಸಿ ಸಮುದಾಯಗಳು ಪ್ರಬಲ ಆಗಿದ್ದಾವೆ. ಜೊತೆಗೆ ಎಬಿಸಿ ಮತ್ತು ದಲಿತ ಮತಗಳ ಪ್ರಮಾಣ ಗಮನಾರ್ಹವಾಗಿದೆ. ಅಭ್ಯರ್ಥಿಗಳ ಗೆಲುವಿನಲ್ಲಿ ಒಬಿಸಿ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ಕ್ಷೇತ್ರದಲ್ಲಿ ಒಬಿಸಿ ಬಲದಿಂದಾಗಿ ಆರ್ಜೆಡಿ ನೆಲೆಭದ್ರ ಆಗಿದೆ. ಕ್ಷೇತ್ರದಲ್ಲಿ 2015ರ ಚುನಾವಣೆಯಲ್ಲಿ ಬಿಜೆಪಿಯ ಆಶಾದೇವಿ ಸಿಂಹ ಅವರು ಆರ್ಜೆಡಿಯ ರಾಜ್ ಕಿಶೋರ್ ಯಾದವ್ ಅವರ ವಿರುದ್ಧ 5209 ಮತಗಳ ಅಂತರದಿಂದ ಗೆದ್ದಿದ್ರು. ಆದರೆ 2020ರ ಚುನಾವಣೆಯಲ್ಲಿ ಕ್ಷೇತ್ರವನ್ನ ಆರ್ಜೆಡಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿತು. ಆರ್ಜೆಡಿ ಅಭ್ಯರ್ಥಿ ರಿತ್ಲಾಲ್ ರೇ ಅವರು ಆಶಾದೇವಿ ಅವರನ್ನ 15924 ಮತಗಳ ಅಂತರದಿಂದ ಸೋಲಿಸಿದ್ರು. ಈಗ ಆಶಾದೇವಿ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಿರೋ ಬಿಜೆಪಿ ರಾಮ್ ಕೃಪಾಲ್ ಅವರನ್ನ ಕಣಕ್ಕಿಳಿಸಿದೆ. ಆರ್ಜೆಡಿಯಿಂದ ಹಾಲಿ ಶಾಸಕ ರಿತ್ಲಾಲ್ ಅವರೇ ಕಣದಲ್ಲಿದ್ದಾರೆ. ಈ ಇಬ್ಬರ ನಡುವಿನ ಹೋರಾಟದಲ್ಲಿ ಜೆಎಸ್ಪಿ ಅಭ್ಯರ್ಥಿಯೂ ಕೂಡ ಸ್ಪರ್ಧೆಯಲ್ಲಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.